ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ತಪ್ಪದೇ ಪಡೆಯಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವ ಬೆಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಹಾಯ್ ಸ್ನೇಹಿತರೆ, ಸ್ಮಾರ್ಟ್ ಹಿಟ್ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ನಾವು 30 ಆಗಸ್ಟ್ 2021 ಪ್ರಚಲಿತ ವಿದ್ಯಮಾನಗಳ ಪ್ರಶ್ನೋತ್ತರಗಳನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಈ ವಿಡಿಯೋನ ಆರಂಭ ಮಾಡೋದಕ್ಕಿಂತ ಮೊದಲು ನಮ್ಮ ಚಾನಲ್ಗೆ ಯಾರಾದರೂ ಹೊಸದಾಗಿ ಭೇಟಿ ನೀಡ್ತಾ ಇದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅದರ ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಮತ್ತು ಈ ವಿಡಿಯೋಗೆ ಒಂದು ತಪ್ಪದೇ ಲೈಕ್ ಅನ್ನು ಕೊಡಿ. ಬನ್ನಿ ಈ ಒಂದು ವಿಡಿಯೋನ ಆರಂಭ ಮಾಡೋಣ. ಟೋಕಿಯೋ ಪ್ಯಾರಾಲಿಂಪಿಕ್ಸ್ ನಲ್ಲಿ ಭಾರತದ ಪರ ಚಿನ್ನ ಗೆದ್ದ ಮೊದಲ ಮಹಿಳೆ ಯಾರು? ಹೂ ಇಸ್ ದ ಫಸ್ಟ್ ವುಮನ್ ಟು ವಿನ್ ಗೋಲ್ಡ್ ಫಾರ್ ಇಂಡಿಯಾ ಇನ್ ಟೋಕಿಯೋ ಪ್ಯಾರಾಲಿಂಪಿಕ್ಸ್? ಇದರ ಉತ್ತರ ಆಪ್ಷನ್ ಎ, ಅವನಿ ಲೇಖರ. ಟೋಕಿಯೋ ಪ್ಯಾರಾಲಿಂಪಿಕ್ಸ್ನ ಮಹಿಳೆಯರ 10 ಮೀಟರ್ ಏರ್ ರೈಫಲ್ ಸ್ಟ್ಯಾಂಡಿಂಗ್ SH1 ವಿಭಾಗದಲ್ಲಿ ಭಾರತದ ಅವನಿ ಲೇಖರ ಚಿನ್ನದ ಪದಕವನ್ನು ಗೆದ್ದುಕೊಂಡಿದ್ದಾರೆ. ಈ ಮೂಲಕ ಈ ಬಾರಿಯ ಟೋಕಿಯೋ ಪ್ಯಾರಾಲಿಂಪಿಕ್ಸ್ನಲ್ಲಿ ಭಾರತಕ್ಕೆ ಮೊದಲ ಚಿನ್ನದ ಪದಕ ದೊರೆತಿದೆ. ಪ್ಯಾರಾಲಿಂಪಿಕ್ಸ್ನಲ್ಲಿ ಭಾರತದ ಪರ ಚಿನ್ನ ಗೆದ್ದ ಮೊದಲ ಮಹಿಳೆ ಎಂಬ ಖ್ಯಾತಿಗೂ ಕೂಡ ಅವನಿ ಲೇಖರ ಅವರು ಪಾತ್ರರಾಗಿದ್ದಾರೆ. ಅಲ್ಲದೆ ಪ್ಯಾರಾಲಿಂಪಿಕ್ಸ್ನಲ್ಲಿ ಈವರೆಗೆ ಭಾರತಕ್ಕೆ ಚಿನ್ನ ತಂದುಕೊಟ್ಟವರಲ್ಲಿ 4ನೇ ವ್ಯಕ್ತಿ ಇವರಾಗಿದ್ದಾರೆ. ಈ ಹಿಂದೆ 1972ರಲ್ಲಿ ಈಜುಗಾರ ಮುರಳೀಕಾಂತ್ ಪೇಟ್ಕರ್ ಅವರು ಚಿನ್ನವನ್ನು ಗೆದ್ದಿದ್ರು. ಜಾವೆಲಿನ್ ಥ್ರೋವರ್ ದೇವೇಂದ್ರ ಜಜಾರಿ ಅವರು 2004 ಮತ್ತು 2016ರಲ್ಲಿ ಚಿನ್ನದ ಪದಕ ಗೆದ್ದಿದ್ದರು. ಆಮೇಲೆ ಹೈ ಜಂಪರ್ ತಂಗವೇಲು ಮರಿಯಪ್ಪನ್ ಅವರು 2016ರಲ್ಲಿ ಪ್ಯಾರಾಲಿಂಪಿಕ್ಸ್ನಲ್ಲಿ ಭಾರತಕ್ಕೆ ಒಂದು ಚಿನ್ನವನ್ನು ತಂದುಕೊಟ್ಟಿದ್ದರು. ಟೋಕಿಯೋ ಪ್ಯಾರಾಲಿಂಪಿಕ್ಸ್ನಲ್ಲಿ ಯಾವ ಕ್ರೀಡೆಯಲ್ಲಿ ಸುಮಿತ್ ಆಂಟಿಲ್ ಚಿನ್ನದ ಪದಕ ಗೆದ್ದಿದ್ದಾರೆ? ಇನ್ ವಿಚ್ ಸ್ಪೋರ್ಟ್ಸ್ ಡಿಡ್ ಸುಮಿತ್ ಆಂಟಿಲ್ ವಿನ್ ದಿ ಗೋಲ್ಡ್ ಮೆಡಲ್ ಇನ್ ಟೋಕಿಯೋ ಪ್ಯಾರಾಲಿಂಪಿಕ್ಸ್? ಇದರ ಉತ್ತರ ಆಪ್ಷನ್ ಬಿ, ಜಾವೆಲಿನ್ ಎಸೆತ. ಪುರುಷರ ಜಾವೆಲಿನ್ ಎಸೆತ F64 ವಿಭಾಗದಲ್ಲಿ ಭಾರತದ ಸುಮಿತ್ ಆಂಟಿಲ್ ವಿಶ್ವ ದಾಖಲೆಯ 68.55 ಮೀಟರ್ ದೂರ ಜಾವೆಲಿನ್ ಎಸೆದು ಚಿನ್ನವನ್ನ ಗೆದ್ದಿದ್ದಾರೆ. ಟೋಕಿಯೋ ಪ್ಯಾರಾಲಿಂಪಿಕ್ಸ್ನಲ್ಲಿ ಇದು ಭಾರತಕ್ಕೆ 2ನೇ ಚಿನ್ನದ ಪದಕವಾಗಿದೆ. ಈ ಕೆಳಗಿನ ಯಾವ ಭಾರತೀಯ ಆಟಗಾರನಿಗೆ ಅಡಾಲ್ಫ್ ಹಿಟ್ಲರ್ ಜರ್ಮನ್ ಪೌರತ್ವವನ್ನು ನೀಡುವುದಾಗಿ ಭರವಸೆ ನೀಡಿದ್ದ? ಅಡಾಲ್ಫ್ ಹಿಟ್ಲರ್ ಆಫರ್ಡ್ ದಿ ಜರ್ಮನ್ ಸಿಟಿಜನ್ಶಿಪ್ ಟು ವಿಚ್ ಆಫ್ ದಿ ಫಾಲೋವಿಂಗ್ ಇಂಡಿಯನ್ ಪ್ಲೇಯರ್? ಇದರ ಉತ್ತರ ಆಪ್ಷನ್ ಡಿ, ಧ್ಯಾನ್ ಚಂದ್. ಹಾಕಿ ದಂತಕತೆ ಧ್ಯಾನ್ ಚಂದ್ ಅವರ 116ನೇ ಜನ್ಮ ದಿನಾಚರಣೆಯನ್ನ ಆಗಸ್ಟ್ 29ರಂದು ಆಚರಿಸಲಾಯಿತು. ಈ ದಿನವನ್ನ ದೇಶದಾದ್ಯಂತ ರಾಷ್ಟ್ರೀಯ ಕ್ರೀಡಾ ದಿನವಾಗಿ ಆಚರಣೆ ಮಾಡಲಾಗುತ್ತೆ. ವಿಶ್ವ ಮಟ್ಟದಲ್ಲಿ ಭಾರತದ ಹಾಕಿ ತಂಡವನ್ನ ಗುರುತಿಸುವಂತೆ ಮಾಡಿದ ಶ್ರೇಷ್ಠ ಆಟಗಾರ ಎಂದರೆ ಅದು ಧ್ಯಾನ್ ಚಂದ್ ಅವರು. ದೇಶದ ಕೀರ್ತಿಯನ್ನು ಹೆಚ್ಚಿಸಿದ ಧ್ಯಾನ್ ಚಂದ್ ಅವರು 1905ರ ಆಗಸ್ಟ್ 29ರಂದು ಅಹಮದಾಬಾದ್ನಲ್ಲಿ ಜನಿಸಿದ್ದರು. ಒಲಿಂಪಿಕ್ಸ್ನಲ್ಲಿ ಸಾಲು ಸಾಲು ಚಿನ್ನ ಗೆದ್ದುಕೊಟ್ಟಿರುವ ಧ್ಯಾನ್ ಚಂದ್ ಅವರು 400ಕ್ಕೂ ಅಧಿಕ ಗೋಲು ಗಳಿಸಿದ್ದಾರೆ. ಸ್ವಾತಂತ್ರ್ಯ ಪೂರ್ವದಲ್ಲಿ 1928ರಿಂದ ಒಲಿಂಪಿಕ್ಸ್ನಲ್ಲಿ ಸತತ 3 ಬಾರಿ ಚಿನ್ನದ ಪದಕ ಗೆದ್ದ ಭಾರತೀಯ ಹಾಕಿ ತಂಡದ ಮಹಾನ್ ಆಟಗಾರರು ಇವರಾಗಿದ್ದಾರೆ. ಇವರ ಸ್ಮರಣಾರ್ಥ ದೆಹಲಿಯ ರಾಷ್ಟ್ರೀಯ ಹಾಕಿ ಕ್ರೀಡಾಂಗಣಕ್ಕೆ ಧ್ಯಾನ್ ಚಂದ್ ಹೆಸರನ್ನ ಇಡಲಾಗಿದೆ. ಇತ್ತೀಚೆಗೆ ದೇಶದ ಅತ್ಯುನ್ನತ ಕ್ರೀಡಾ ಪುರಸ್ಕಾರ ಖೇಲ್ ರತ್ನಕ್ಕೆ ಇವರ ಹೆಸರನ್ನ ಇಡಲಾಗಿದೆ. ಭಾರತದಲ್ಲಿ ಈ ಕರೆನ್ಸಿಯನ್ನ ಆರಂಭಿಸುತ್ತಿರುವ ಸಂಸ್ಥೆ ಯಾವುದು? ವಿಚ್ ಇನ್ಸ್ಟಿಟ್ಯೂಷನ್ ಈಸ್ ಲಾಂಚಿಂಗ್ ಇ ಕರೆನ್ಸಿ ಇನ್ ಇಂಡಿಯಾ? ಇದರ ಉತ್ತರ ಆಪ್ಷನ್ ಬಿ, RBI. ಜಗತ್ತಿಗೆ ಹೊಸದಾಗಿರುವ ಬಹು ನಿರೀಕ್ಷಿತ ಇ ಕರೆನ್ಸಿ ಅಥವಾ ಡಿಜಿಟಲ್ ಕರೆನ್ಸಿ ಭಾರತದಲ್ಲಿ ಚಲಾವಣೆಗೆ ಮುಕ್ತವಾಗುವ ಕಾಲ ಸಮೀಪಿಸಿದೆ. ಡಿಸೆಂಬರ್ ವೇಳೆಗೆ ಈ ಕರೆನ್ಸಿಯನ್ನ ದೇಶದಲ್ಲಿ ಪ್ರಾಯೋಗಿಕವಾಗಿ ಬಿಡುಗಡೆ ಮಾಡಲಾಗುವುದೆಂದು RBI ಗವರ್ನರ್ ಶಕ್ತಿಕಾಂತ್ ದಾಸ್ ಅವರು ಹೇಳಿದ್ದಾರೆ. ಹಣದ ಮೇಲಿನ ಅವಲಂಬನೆ ತಗ್ಗಿಸುವುದು, ಕರೆನ್ಸಿ ಮುದ್ರಣ ವೆಚ್ಚ ಉಳಿಸುವುದು ಹಾಗೂ ಹಣಕಾಸು ವರ್ಗಾವಣೆಗೆ ಅನುಕೂಲ ಮಾಡಿಕೊಡುವ ನಿಟ್ಟಿನಲ್ಲಿ ಈ ಕರೆನ್ಸಿಯ ಜಾರಿ ಮಹತ್ವವನ್ನು ಪಡೆದುಕೊಂಡಿದೆ. ಚೀನಾ, ರಷ್ಯಾ ಮತ್ತು ಬ್ರಿಟನ್ನಲ್ಲಿ ಈಗಾಗಲೇ ಡಿಜಿಟಲ್ ಕರೆನ್ಸಿಯ ಪ್ರಯೋಗ ನಡೀತಾ ಇರುವುದರಿಂದ ಭಾರತ ಕೂಡ ಈ ರಾಷ್ಟ್ರಗಳ ಪಟ್ಟಿಗೆ ಸೇರ್ಪಡೆಯಾಗಿದೆ. ಸುದ್ದಿಯಲ್ಲಿರುವ ಚಿತ್ರಾಂಜಲಿ 75 ಯಾವುದಕ್ಕೆ ಸಂಬಂಧಿಸಿದೆ? ವಾಟ್ ಈಸ್ ಚಿತ್ರಾಂಜಲಿ 75 ಸೀನ್ ಇನ್ ನ್ಯೂಸ್? ಇದರ ಉತ್ತರ ಆಪ್ಷನ್ ಸಿ, ಇದೊಂದು ಚಿತ್ರ ಪ್ರದರ್ಶನವಾಗಿದೆ. ದೇಶದ ಸ್ವಾತಂತ್ರ್ಯ ಪಯಣದ ಮೈಲುಗಲ್ಲುಗಳನ್ನು ಬಿಂಬಿಸಲು ಸಂವಿಧಾನ ರೂಪುಗೊಂಡ ಬಗೆಯ ಇಲೆಕ್ಟ್ರಾನಿಕ್ ಫೋಟೋ ಪ್ರದರ್ಶನ ಮತ್ತು ಚಿತ್ರಾಂಜಲಿ @75 ವರ್ಚುವಲ್ ಸಿನಿಮಾ ಪೋಸ್ಟರ್ ಪ್ರದರ್ಶನಕ್ಕೆ ಕೇಂದ್ರ ಸಚಿವರಾದ ಜಿ ಕಿಶನ್ ರೆಡ್ಡಿ ಮತ್ತು ಅನುರಾಗ್ ಠಾಕೂರ್ ಚಾಲನೆ ನೀಡಿದ್ದಾರೆ. ದೇಶಕ್ಕೆ ಸ್ವಾತಂತ್ರ್ಯ ಹೋರಾಟಗಾರರ ಕೊಡುಗೆ, ಸ್ವಾತಂತ್ರ್ಯ ಚಳುವಳಿಯಲ್ಲಿ ಹೋರಾಡಿ ತೆರೆಮರೆಯ ಹಿಂದೆ ಉಳಿದವರ ಯಶೋಗಾಥೆಯನ್ನು ಜನರಿಗೆ ಪರಿಚಯಿಸಲು
ಆಜಾದಿ ಕಾ ಅಮೃತ್ ಮಹೋತ್ಸವದ ಅಂಗವಾಗಿ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯವು ವಿವಿಧ ಮಾಧ್ಯಮ ಘಟಕಗಳ ಸಹಯೋಗದೊಂದಿಗೆ ಐಕಾನಿಕ್ ವೀಕ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಬಿ ಇಂಟರ್ನೆಟ್ ಆಸಮ್ ಎಂಬ ಕಾರ್ಯಕ್ರಮವನ್ನು ಯಾವ ಸಂಸ್ಥೆ ಆರಂಭಿಸಿದೆ? ವಿಚ್ ಇನ್ಸ್ಟಿಟ್ಯೂಷನ್ ಹ್ಯಾಸ್ ಲಾಂಚ್ಡ್ ಬಿ ಇಂಟರ್ನೆಟ್ ಆಸಮ್ ಪ್ರೋಗ್ರಾಮ್? ಇದರ ಉತ್ತರ ಆಪ್ಷನ್ ಬಿ, ಗೂಗಲ್. ಇತ್ತೀಚೆಗೆ ಗೂಗಲ್ ಭಾರತದಲ್ಲಿ ಮಕ್ಕಳಿಗಾಗಿ ಜಾಗತಿಕ ಇಂಟರ್ನೆಟ್ ಅದ್ಭುತವಿರಲಿ ಎಂಬ ಕಾರ್ಯಕ್ರಮವನ್ನು ಆರಂಭಿಸಿದೆ. ಈ ಕಾರ್ಯಕ್ರಮದ ಅಡಿಯಲ್ಲಿ 8 ಭಾರತೀಯ ಭಾಷೆಗಳಲ್ಲಿ ಜನಪ್ರಿಯ ಕಾಮಿಕ್ ಪುಸ್ತಕ ಪಾತ್ರಗಳ ಮೂಲಕ ಅಂತರ್ಜಾಲ ಸುರಕ್ಷತಾ ಪಾಠಗಳನ್ನು ಒದಗಿಸಲು ಗೂಗಲ್ ಭಾರತೀಯ ಕಾಮಿಕ್ ಪುಸ್ತಕ ಪ್ರಕಾಶಕರಾದ ಅಮರ್ ಚಿತ್ರ ಕಥಾ ಜೊತೆಗೆ ಪಾಲುದಾರಿಕೆಯನ್ನು ಮಾಡಿಕೊಂಡಿದೆ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಕುನ್ಮಿಂಗ್ ಘೋಷಣೆ ಯಾವ ದೇಶಕ್ಕೆ ಸಂಬಂಧಿಸಿದೆ? ಕುನ್ಮಿಂಗ್ ಡಿಕ್ಲೇರೇಷನ್ ವಿಚ್ ವಾಸ್ ಸೀನ್ ಇನ್ ನ್ಯೂಸ್ ರೀಸೆಂಟ್ಲಿ ಈಸ್ ಅಸೋಸಿಯೇಟೆಡ್ ವಿತ್ ವಿಚ್ ಕಂಟ್ರಿ? ಇದರ ಉತ್ತರ ಆಪ್ಷನ್ ಎ, ಚೀನಾ ದೇಶಕ್ಕೆ ಸಂಬಂಧಿಸಿದೆ. ಇತ್ತೀಚೆಗೆ ಚೀನಾ ಕುನ್ಮಿಂಗ್ ಘೋಷಣೆಯ ಶೂನ್ಯ ಕರಡನ್ನು ವಿಶ್ವಸಂಸ್ಥೆಗೆ ಸಲ್ಲಿಸಿದೆ. ಈ ಘೋಷಣೆಯು ಪ್ರಮುಖ ಚೀನಿ ಕಮ್ಯುನಿಸ್ಟ್ ಪಕ್ಷದ ಪರಿಸರ ಪರಿಕಲ್ಪನೆಯನ್ನು ಒಳಗೊಂಡಿದೆ. ಜೀವ ವೈವಿಧ್ಯ ರಕ್ಷಣೆಯ ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಮತ್ತು ಮಾನವನ ಆರೋಗ್ಯವನ್ನು ರಕ್ಷಿಸುವಲ್ಲಿ ಪ್ರಾಮುಖ್ಯತೆಯನ್ನು ಗುರುತಿಸುವ ಬಗ್ಗೆ ಈ ಕರಡಿನಲ್ಲಿ ತಿಳಿಸಲಾಗಿದೆ. ಇತ್ತೀಚೆಗೆ ಸುದ್ದಿಯಲ್ಲಿರುವ BH ಸರಣಿಯು ಯಾವ ವಲಯಕ್ಕೆ ಸಂಬಂಧಿಸಿದೆ? BH series which was in news recently is associated with which sector? ಇದರ ಉತ್ತರ ಆಪ್ಷನ್ ಬಿ, ಆಟೋಮೊಬೈಲ್ ವಲಯ. ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯವು ಭಾರತ್ ಸರಣಿ ಅಥವಾ BH ಸರಣಿ ಹೆಸರಿನ ಹೊಸ ವಾಹನಗಳಿಗೆ ನೋಂದಣಿ ಗುರುತನ್ನು ಪರಿಚಯಿಸಿದೆ. ವಾಹನದ ಮಾಲೀಕರು ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ವರ್ಗಾವಣೆಗೊಂಡಾಗ ಈ ನೋಂದಣಿ ಗುರುತು ಹೊಂದಿರುವ ವಾಹನಕ್ಕೆ ಹೊಸ ನೋಂದಣಿ ಗುರುತು ನೀಡುವ ಅಗತ್ಯವಿಲ್ಲ. ಈ ಹೊಸ ನೋಂದಣಿಯನ್ನ ವಾಹನಗಳ ತಡೆರಹಿತ ವರ್ಗಾವಣೆಯನ್ನು ಸುಲಭಗೊಳಿಸಲು ಮತ್ತು ಭಾರತದಲ್ಲಿ ತಮ್ಮ ನೆಲೆಗಳನ್ನು ಪದೇ ಪದೇ ಬದಲಾಯಿಸುವ ವಾಹನ ಮಾಲೀಕರಿಗೆ ಪೂರೈಸಲು ಘೋಷಣೆ ಮಾಡಲಾಗಿದೆ. ಯಾವ ಸಂಘವು ಪ್ರಸ್ತಾಪಿಸಿದ ಕಾರ್ಬನ್ ಗಡಿ ತೆರಿಗೆಯನ್ನ ಬ್ರಿಕ್ಸ್ ರಾಷ್ಟ್ರಗಳು ಇತ್ತೀಚೆಗೆ ವಿರೋಧಿಸಿವೆ? ಬ್ರಿಕ್ಸ್ nations have recently opposed the carbon border tax proposed by which association? ಇದರ ಉತ್ತರ ಆಪ್ಷನ್ ಬಿ, ಯುರೋಪಿಯನ್ ಒಕ್ಕೂಟ. ಬ್ರಿಕ್ಸ್ ರಾಷ್ಟ್ರಗಳಾದ ಬ್ರೆಜಿಲ್, ರಷ್ಯಾ, ಭಾರತ, ಚೀನಾ ಮತ್ತು ದಕ್ಷಿಣ ಆಫ್ರಿಕಾಗಳು ಯುರೋಪಿಯನ್ ಒಕ್ಕೂಟ ಪ್ರಸ್ತಾಪಿಸಿದ ಕಾರ್ಬನ್ ಗಡಿ ತೆರಿಗೆಯನ್ನು ವಿರೋಧಿಸಿವೆ. 2026ರಿಂದ ಕಾರ್ಬನ್ ಸರಕುಗಳ ಆಮದಿನ ಮೇಲೆ ಗಡಿ ತೆರಿಗೆಯನ್ನು ವಿಧಿಸುವ ಪ್ರಸ್ತಾವವನ್ನು ಯುರೋಪಿಯನ್ ಒಕ್ಕೂಟ ಘೋಷಣೆ ಮಾಡಿತ್ತು. ಭಾರತದ ನಾಯಕತ್ವದಲ್ಲಿ ಯಾವ ವರ್ಷವನ್ನ ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷವೆಂದು ಘೋಷಿಸಲಾಗಿದೆ? Which year has been declared as the International Year of Millets under the leadership of India? ಇದರ ಉತ್ತರ ಆಪ್ಷನ್ ಸಿ, 2023ರಲ್ಲಿ. ಇತ್ತೀಚೆಗೆ ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವ ನರೇಂದ್ರ ಸಿಂಗ್ ತೋಮರ್ ಅವರು ರೈತರಿಗಾಗಿ ರಾಷ್ಟ್ರೀಯ ಆಹಾರ ಮತ್ತು ಪೌಷ್ಟಿಕಾಂಶ ಅಭಿಯಾನವನ್ನು ಆರಂಭಿಸಿದ್ದಾರೆ. ವಿಶ್ವಸಂಸ್ಥೆಯ ಆಹಾರ ಮತ್ತು ಕೃಷಿ ಒಕ್ಕೂಟ FAO 2023 ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷವಾಗಿ ಆಚರಿಸುವುದಾಗಿ ಘೋಷಿಸಿದ ನಂತರ ಈ ಅಭಿಯಾನದ ಅಡಿಯಲ್ಲಿ ಭಾರತದ ನಾಯಕತ್ವದೊಂದಿಗೆ ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷವನ್ನಾಗಿ ಆಚರಣೆ ಮಾಡಲಾಗ್ತಾ ಇದೆ ಅಂತ ಅವರು ತಿಳಿಸಿದರು. ಈ ಅಭಿಯಾನವನ್ನ ಭಾರತೀಯ ಕೃಷಿ ಸಂಶೋಧನಾ ಮಂಡಳಿ ಆಯೋಜನೆ ಮಾಡಲಿದೆ. ಪಾವತಿ ಮೂಲಸೌಕರ್ಯ ಅಭಿವೃದ್ಧಿ ನಿಧಿ ಯೋಜನೆ ಯಾವ ಸಂಸ್ಥೆಯ ಉಪಕ್ರಮವಾಗಿದೆ? ಪೇಮೆಂಟ್ಸ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಫಂಡ್ ಸ್ಕೀಮ್ ಇಸ್ ಎ ಇನಿಷಿಯೇಟಿವ್ ಆಫ್ ವಿಚ್ ಇನ್ಸ್ಟಿಟ್ಯೂಷನ್? ಇದರ ಉತ್ತರ ಆಪ್ಷನ್ ಬಿ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಪಾವತಿ ಮೂಲಸೌಕರ್ಯ ಅಭಿವೃದ್ಧಿ ನಿಧಿ ಯೋಜನೆ ಭಾರತೀಯ ರಿಸರ್ವ್ ಬ್ಯಾಂಕ್ನ ಉಪಕ್ರಮವಾಗಿದೆ. 345 ಕೋಟಿ ರೂಪಾಯಿಗಳ ಬಂಡವಾಳದೊಂದಿಗೆ ಇದನ್ನು ಪ್ರಾರಂಭಿಸಲಾಗಿದ್ದು, ಡಿಜಿಟಲ್ ಪಾವತಿಗಾಗಿ ಪ್ರತಿ ವರ್ಷ 30 ಲಕ್ಷ ಹೊಸ ಟಚ್ ಪಾಯಿಂಟ್ಗಳನ್ನು ಟೈರ್ 3ರಿಂದ ಟೈರ್ 6 ಕೇಂದ್ರಗಳಲ್ಲಿ ಸ್ಥಾಪಿಸಲು RBI ನಿರ್ಧರಿಸಿದೆ. ಒನ್ ಲೈನರ್ ಕರೆಂಟ್ ಅಫೇರ್ಸ್ಗಳು. ಇದು ಕೇವಲ ಟೋಕಿಯೋ ಪ್ಯಾರಾಲಿಂಪಿಕ್ಸ್ನ ವಿಶೇಷ ಒನ್ ಲೈನರ್ ಕರೆಂಟ್ ಅಫೇರ್ಸ್ಗಳಾಗಿವೆ. ಟೇಬಲ್ ಟೆನ್ನಿಸ್ ಸ್ಪರ್ಧೆಯಲ್ಲಿ ಬೆಳ್ಳಿ ಪದಕ ಯಾರಿಗೆ ಲಭಿಸಿದೆ? ಭಾವಿನಾಬೆನ್ ಪಟೇಲ್ ಅವರಿಗೆ ಟೇಬಲ್ ಟೆನ್ನಿಸ್ ಸ್ಪರ್ಧೆಯಲ್ಲಿ ಟೋಕಿಯೋ ಪ್ಯಾರಾಲಿಂಪಿಕ್ಸ್ನಲ್ಲಿ ಬೆಳ್ಳಿ ಪದಕ ಲಭಿಸಿದೆ. ಪುರುಷರ ಜಾವೆಲಿನ್ ಥ್ರೋ F46ನಲ್ಲಿ ಕಂಚಿನ ಪದಕ ಪಡೆದಿರೋರು ಯಾರು? ಸುಂದರ್ ಸಿಂಗ್ ಗುರ್ಜರ್ ಅವರು ಪುರುಷರ ಜಾವೆಲಿನ್ ಥ್ರೋನಲ್ಲಿ ಕಂಚಿನ ಪದಕವನ್ನು ಪಡೆದಿದ್ದಾರೆ. ಡಿಸ್ಕಸ್ ಥ್ರೋ ಸ್ಪರ್ಧೆಯಲ್ಲಿ ಕಂಚಿನ ಪದಕ ಗೆದ್ದು ಮತ್ತೆ ಪದಕ ಕಳೆದುಕೊಂಡವರು ಯಾರು? ವಿನೋದ್ ಕುಮಾರ್ ಅವರು ಡಿಸ್ಕಸ್ ಥ್ರೋ ಸ್ಪರ್ಧೆಯಲ್ಲಿ ಕಂಚಿನ ಪದಕವನ್ನು ಗೆದ್ದಿದ್ರು.
ಆದರೆ ಪದಕ ಗೆದ್ದ ನಂತರ ಇವರ ಅಂಗವೈಕಲ್ಯತೆಯ ವರ್ಗೀಕರಣದಲ್ಲಿ ಅನರ್ಹತೆಯನ್ನು ಅನುಭವಿಸಿ ಮತ್ತೆ ಪದಕ ಹಿಂಪಡೆಯಲಾಗಿದೆ. ಎತ್ತರ ಜಿಗಿತ ಸ್ಪರ್ಧೆಯಲ್ಲಿ ಬೆಳ್ಳಿ ಪದಕ ಗೆದ್ದವರು ಯಾರು? ನಿಷಾದ್ ಕುಮಾರ್ ಅವರು ಎತ್ತರ ಜಿಗಿತ ಸ್ಪರ್ಧೆಯಲ್ಲಿ ಬೆಳ್ಳಿ ಪದಕವನ್ನ ಗೆದ್ದಿದ್ದಾರೆ. ಜಾವೆಲಿನ್ ಥ್ರೋದಲ್ಲಿ ಒಂದು ಬೆಳ್ಳಿಯ ಪದಕವನ್ನ ಗೆದ್ದವರು ಯಾರು? ದೇವೇಂದ್ರ ಜಜಾರಿ ಅವರು ಜಾವೆಲಿನ್ ಥ್ರೋದಲ್ಲಿ ಬೆಳ್ಳಿ ಪದಕವನ್ನ ಗೆದ್ದಿದ್ದಾರೆ. ಪುರುಷರ F56 ವಿಭಾಗದ ಡಿಸ್ಕಸ್ ಥ್ರೋನಲ್ಲಿ ಬೆಳ್ಳಿ ಪದಕ ಪಡೆದವರು ಯಾರು? ಯೋಗೇಶ್ ಕತ್ತೂನಿ ಅವರು ಪುರುಷರ F56 ವಿಭಾಗದ ಡಿಸ್ಕಸ್ ಥ್ರೋನಲ್ಲಿ ಬೆಳ್ಳಿ ಪದಕವನ್ನ ಪಡೆದಿದ್ದಾರೆ. ನಿನ್ನೆ ಪ್ರಶ್ನೆಗಳ ಉತ್ತರಗಳು: ಅರನ್ಮುಲ ದೋಣಿ ಸ್ಪರ್ಧೆ ಯಾವ ರಾಜ್ಯದಲ್ಲಿ ನಡೆಯುತ್ತದೆ? ಕೇರಳ ರಾಜ್ಯದಲ್ಲಿ. 2021ರ ನೃಪತುಂಗ ಸಾಹಿತ್ಯ ಪ್ರಶಸ್ತಿ ಯಾರಿಗೆ ಲಭಿಸಿದೆ? ಮಲ್ಲೇಪುರಂ ಜಿ ವೆಂಕಟೇಶ್ ಅವರಿಗೆ 2021ರ ನೃಪತುಂಗ ಸಾಹಿತ್ಯ ಪ್ರಶಸ್ತಿ ಲಭಿಸಿದೆ. ನಿಮಗಾಗಿ ಪ್ರಶ್ನೆಗಳು: ಟೋಕಿಯೋ ಪ್ಯಾರಾಲಿಂಪಿಕ್ಸ್ನಲ್ಲಿ ಭಾರತದ ಪರ ಚಿನ್ನ ಗೆದ್ದ ಮೊದಲ ಮಹಿಳೆ ಯಾರು? ಟೋಕಿಯೋ ಪ್ಯಾರಾಲಿಂಪಿಕ್ಸ್ನಲ್ಲಿ ಜಾವೆಲಿನ್ ಎಸೆತದಲ್ಲಿ ಚಿನ್ನದ ಪದಕ ಗೆದ್ದ ಆಟಗಾರ ಯಾರು? ಇವೆರಡು ಪ್ರಶ್ನೆಗಳಿಗೆ ಸರಿಯಾದ ಉತ್ತರಗಳನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡೋಣ ಎಷ್ಟು ಜನ ಸರಿಯಾದ ಉತ್ತರಗಳನ್ನು ಕಾಮೆಂಟ್ ಬಾಕ್ಸಲ್ಲಿ ಕೊಡ್ತೀರಂತ. ಆಮೇಲೆ ಆಗಸ್ಟ್ ತಿಂಗಳ ಸಂಪೂರ್ಣ ಪ್ರಚಲಿತ ವಿದ್ಯಮಾನಗಳು ಇರುವಂತಹ ಒಂದು PDF ಅನ್ನ ಆಗಸ್ಟ್ 31ರಂದು ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಲಾಗುವುದು. ಅಲ್ಲಿ ನೇರವಾಗಿ ನೀವು PDF ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಹೇಗೆ ಜಾಯಿನ್ ಆಗಬಹುದು ಅಂದ್ರೆ, ಸ್ಕ್ರೀನ್ ಮೇಲೆ ಕಾಣಿಸಿರುವಂತಹ ಒಂದು ನಂಬರ್ ಅನ್ನ ಸೇವ್ ಮಾಡಿಕೊಂಡು ಟೆಲಿಗ್ರಾಮ್ ಆ್ಯಪ್ನಲ್ಲಿ ಈ ನಂಬರ್ಗೆ ಮೆಸೇಜ್ ಮಾಡಿ. ಈ ನಂಬರ್ಗೆ ಮೆಸೇಜ್ ಮಾಡಿದವರಿಗೆ ಎಲ್ಲ ಗ್ರೂಪ್ಗಳು ಚಾನಲ್ಗಳ ಲಿಂಕ್ಗಳನ್ನು ಫಾರ್ವರ್ಡ್ ಮಾಡಲಾಗುವುದು. ಅಲ್ಲಿಂದ ನೀವು ನೇರವಾಗಿ ಜಾಯಿನ್ ಆಗಿ PDF ಅನ್ನು ಡೌನ್ಲೋಡ್ ಮಾಡ್ಕೊಳ್ಬಹುದು. ಧನ್ಯವಾದ.